ಫ್ರೀಡಮ್ ಸ್ಪೆಷಲ್ಗೆ ಸ್ವಾಗತ. ನಾನು ಓಂ ಪ್ರಕಾಶ್ ನಾಯಕ್. ಇವತ್ತು ನಾನು ನಿಮಗೆ ಒಂದು ಅತ್ಯಂತ ಕ್ರೂರವಾದ ಹೇಯವಾದ ವರದಕ್ಷಿಣೆ ಕೊಲೆಯ ಬಗ್ಗೆ ಹೇಳಕ್ಕೆ ಹೊರಟಿದ್ದೀನಿ. ಈ ಕೊಲೆ ನಮಗಿನ್ನೂ ನಮ್ಮ ಸಮಾಜದಲ್ಲಿ ವರದಕ್ಷಿಣೆ ಅನ್ನೋ ಭೂತ ಎಷ್ಟು ಜೀವಂತವಾಗಿದೆ, ಎಷ್ಟರ ಮಟ್ಟಿಗೆ ಸಮಾಜದ 99% ಜನ ಇದನ್ನು ಅನುಸರಿಸ್ತಾ ಇದ್ದಾರೆ, ಇದನ್ನು ಎಲ್ಲರೂ ಅವಲಂಬಿತರಾಗಿದ್ದಾರೆ, ಇದ್ರ ಬಗ್ಗೆ ಯಾರು ಯೋಚಿಸ್ತಾ ಇಲ್ಲ ಅನ್ನೋದನ್ನು ತೋರಿಸುತ್ತೆ. ವರದಕ್ಷಿಣೆ ಬಗ್ಗೆ ಅಂದರೆ ವರದಕ್ಷಿಣೆ ಕಿರುಕುಳ, ವರದಕ್ಷಿಣೆ ಸಾವು, ವರದಕ್ಷಿಣೆ ಕೊಲೆ ಬಗ್ಗೆ ಈಗಲ್ಲ 25 ವರ್ಷ 50 ವರ್ಷದ ಹಿಂದಿನ ಸಿನಿಮಾಗಳಲ್ಲಿ ನೀವು ನೋಡ್ಬೋದು, ಕಾದಂಬರಿಗಳಲ್ಲಿ ನೋಡ್ಬೋದು. ಅಂದರೆ ಈ ಒಂದು ವರದಕ್ಷಿಣೆಯ ಪಿಡುಗಿದೆಯಲ್ಲ, ಏನಿದ್ರಿಂದ ಕೊಲೆಗಳು ಅಂದರೆ ಅವ್ರನ್ನ ಚಿತ್ರಹಿಂಸೆ ಮಾಡೋದು ಸೊಸೆನ, ಆ ಒಂದು ಸಂಸ್ಕೃತಿ, ಇದನ್ನು ನಾವು ಭಾರತೀಯ ಸಂಸ್ಕೃತಿ ಅಂತ ಹೇಳ್ಕೊಳ್ತೀವಿ. ನಮ್ಮ ಸಂಸ್ಕೃತಿಯನ್ನು ನಾವು ಬಿಡೋದಿಲ್ಲ ಅಂತ ಹೇಳ್ತೀವಿ. ಬಹುಶಃ ಇದು ಒಂದು ಸಂಸ್ಕೃತಿಯ ಭಾಗ ಆಗಿಬಿಟ್ಟಿದೆ ಅನಿಸುತ್ತೆ. ಯಾಕೆಂದರೆ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ನಡೆದ ಈ ಒಂದು ವರದಕ್ಷಿಣೆ ಕೊಲೆಯ ಬಗ್ಗೆ ಆ ಹುಡುಗಿ ಏನು ಸತ್ತೋದ್ಲಲ್ಲ ನಿಕ್ಕಿ ಅಂತ, ಆ ಹುಡುಗಿ ತಂದೆ ಹೇಳ್ತಾನೆ, ಇದು ನಮ್ಮ ಸಂಪ್ರದಾಯ ಆಗಿಬಿಟ್ಟಿದೆ, ನಾವು ಕೊಡಲೇಬೇಕು, ಇಲ್ಲದಿದ್ರೆ ನಮ್ಮ ಕುಲದವರೆಲ್ಲ ನಮ್ಮನ್ನು ಹೊರಗಡೆ ಹಾಕ್ಬಿಡ್ತಾರೆ. ಅಂದರೆ ವರದಕ್ಷಿಣೆ ಅನ್ನೋದೊಂದು ಸಂಪ್ರದಾಯ ಆಗಿಬಿಟ್ಟಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾರು? ಭಿಕಾರಿ ಸಿಂಗ್ ಪೈಲಾ ಅಂತ ಹುಡುಗಿ ತಂದೆ. ಇದು ನಿಜವಾಗ್ಲೂ ಇದನ್ನು ಕೇಳಿಸ್ಕೊಂಡ್ರೆ ನಮಗೆ ಬೆಚ್ಚಿ ಬೀಳೋ ಥರ ಆಗುತ್ತೆ. ಅಂದರೆ ಇದು ಎಲ್ರಿಗೂ ಗೊತ್ತು, ವರದಕ್ಷಿಣೆ ಪ್ರತಿಯೊಂದು ಕುಟುಂಬದಲ್ಲೂ ತೊಗೊಳ್ತಾರೆ ಅಂತ ಎಲ್ರಿಗೂ ಗೊತ್ತು, ಕೊಡ್ತಾರೆ ಅಂತ ಎಲ್ರಿಗೂ ಗೊತ್ತು. ಆದರೆ ಎಲ್ಲರೂ ಮುಖವಾಡ ತೊಟ್ಟಿದ್ದಾರೆ. ಮುಖವಾಡ ತೊಟ್ಟಿರೋದು ಬರೇ ಆ ಧರ್ಮಸ್ಥಳದ ಯಾರೋ ಅವನು ಚಿನ್ನು ಅವನಷ್ಟೇ ಅಲ್ಲ, ನಾವು ನನ್ನನ್ನು ಸೇರಿದಂತೆ 99.99% ಜನ ಮುಖವಾಡ ತೊಟ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಆದರೆ ಅದು ಇಂಥ ವಿಷಯದಲ್ಲಿ ಮುಖವಾಡ ತೊಟ್ಕೊಂಡು ಜೀವನ ಮಾಡೋದು ನಿಜವಾಗ್ಲೂ ಅತ್ಯಂತ ಅಸಹ್ಯಕರ ಅಂತ ಹೇಳ್ಬೋದು. ಯಾಕೆಂದರೆ ವರದಕ್ಷಿಣೆ, ಕಿರುಕುಳ ಮತ್ತು ಕೊಲೆ, ಅದರಿಂದ ಅನುಭವಿಸೋ ಒಂದು ಹೆಣ್ಣುಮಗಳ ಸಂಕಟ ಬೇರೆ ಯಾರಿಗೂ ಗೊತ್ತಾಗಲ್ಲ, ಅವಳಿಗೆ ಮಾತ್ರ ಗೊತ್ತು. ಆ ಒಂದು ಹೆಣ್ಮಗಳು ನಿಕ್ಕಿ ಅನ್ನೋಳು ಯಾರನ್ನ ಮದುವೆ ಆಗ್ತಾಳೆ? ವಿಪಿನ್ ಭಾಟಿಯಾ ಅನ್ನೋಳನ್ನ 2016ರಲ್ಲಿ ಮದುವೆ ಆಗ್ತಾಳೆ. 10 ವರ್ಷ. ಈಗ ಆ ಹುಡುಗ ಅವಳು ಒಂದು ಮಗನೂ ಇರ್ತಾನೆ, ಅವನಿಗೆಷ್ಟು 6 ವರ್ಷ. ಅವನ ಮುಂದೆ, ಅವನ ಕಣ್ಣ ಮುಂದೆ ಹೇಳಿದ ಅವಳ ಸಹೋದರಿ ಅದೇ ಮನೆಯ ಕುಟುಂಬಕ್ಕೆ ಸೊಸೆಯಾಗಿ ಇರ್ತಾಳೆ. ಅವಳ ಕಣ್ಣೆದುರಿಗೆ ಅವಳನ್ನ ಜೀವಂತ ಸುಟ್ಟಾಕ್ತಾರೆ. ಅಂದರೆ ಅವಳನ್ನ ಸಾಯಿಸಿ ಸುಟ್ಟಾಕಲ್ಲ, ಬೆಂಕಿ ಹಚ್ಚಿ ಸಾಯಿಸಿ ಸುಡ್ತಾರೆ. ಯಾವುದಕ್ಕೋಸ್ಕರ? ವರದಕ್ಷಿಣೆಗೋಸ್ಕರ. ಯಾರು? ಅದೇ ವಿಪಿನ್ ಭಾಟಿಯಾ ಮತ್ತು ಅವನ ತಂದೆ ತಾಯಿ, ಅಂದರೆ ಈ ನಿಕ್ಕಿಯ ಅತ್ತೆ ಮಾವ. ಏನು ಕೇಳಿದ್ರು ಗೊತ್ತಾ? ಅವರು ಮುಂಚೆ ಅವರು ಕಾರ್ ಕೇಳಿದರು, ಸ್ಕಾರ್ಪಿಯೋ, ಕೊಟ್ಟಾಯಿತು. ಆಮೇಲೆ ಇನ್ನೊಂದು ಬೈಕ್ ಕೇಳಿದರು, ಇನ್ನೊಂದು 36 ಲಕ್ಷ ಕೇಳಿದರು. ಆಮೇಲೆ ಬಂದರು ಯಾವುದಕ್ಕೆ? ಒಂದು ದೊಡ್ಡ ಮರ್ಸಿಡೀಸ್ ಕಾರಿಗೆ. ಮರ್ಸಿಡೀಸ್ ಬೆಂಜ್ ಗೊತ್ತಲ್ಲ ನಿಮ್ಗೆ ಎಷ್ಟು ಅಂತ? 50 ಲಕ್ಷದ 1 ಕೋಟಿವರೆಗೂ ರೇಟ್ ಇದೆ ಅದಕ್ಕೆ. ಅಂದರೆ ಅವರ ಒಂದು ಬೇಡಿಕೆಗಳಿಗೆ ಕೊನೆ ಇಲ್ಲ. ನಾನು ಹೇಳ್ತಾ ಇರೋದು, ವರದಕ್ಷಿಣೆ ನೀವು 1 ರೂಪಾಯಿ ತೊಗೊಂಡು ವರದಕ್ಷಿಣೆ, 1 ಕೋಟಿ ತೊಗೊಂಡು ವರದಕ್ಷಿಣೆ. ಆನೆ ಕದ್ರು ಕಳ್ಳನೇ, ಅಡಿಕೆ ಕದ್ರು ಕಳ್ಳನೇ. ಇಲ್ಲಿ ನಾವು ಸಮಾಜದಲ್ಲಿ ಜೀವಂತವಾಗಿರೋ ಈ ವರದಕ್ಷಿಣೆ ಅನ್ನೋ ಪಿಡುಗಿನ ಬಗ್ಗೆ ನಾವು ಯೋಚನೆ ಮಾಡಬೇಕು. ಇಲ್ಲದ್ರೆ ಸಾಧ್ಯನೇ ಇಲ್ಲ ಇದು ಕೊನೆಗೊಳ್ಳೋದಕ್ಕೆ. ಇದು ಬರೀ ಉತ್ತರ ಪ್ರದೇಶ ಒಂದಕ್ಕೆ ಸೀಮಿತ ಇಲ್ಲ, ಇದು ಪಕ್ಕದ ಬಿಹಾರ ಇರ್ಬೋದು, ಫುಲ್ ನಾರ್ತ್ ಇಂಡಿಯಾ ವರದಕ್ಷಿಣೆಗೆ ನಂಬರ್ 1 ಆಗಿಬಿಟ್ಟಿದೆ. ಹಾಗೆ ನೋಡೋದು ಸೌತ್ ಇಂಡಿಯಾ ಕಡೆ ಕಡಿಮೆ, ಆದರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಇಲ್ಲ ಅಂತ ಹೇಳೋಕ್ಕಾಗದೇ ಇಲ್ಲ. ನಮ್ಮ ಕರ್ನಾಟಕದಲ್ಲಿದೆ, ಪಕ್ಕ ತಮಿಳುನಾಡಲ್ಲಿದೆ, ಕೇರಳದಲ್ಲೂ ಇದೆ. ವರದಕ್ಷಿಣೆ ಅನ್ನೋದು ನಮ್ಮ ಪ್ರತಿಯೊಂದು ಮನೆಗಳಲ್ಲೂ ಇದೆ. ನೀವು ಅದನ್ನು ಯೋಚನೆ ಮಾಡಬೇಕು, ನಾವು ಯೋಚನೆ ಮಾಡಬೇಕು. ಇದು ರಾಜಾರಾಮ್ ಮೋಹನ್ ರಾಯ್ ಅವರು ಏನು ಚಿತೆಗೆ ಹಾರಿ ಇದು ಸಹಗಮನ ಪದ್ಧತಿ ಇತ್ತಲ್ಲ, ಅದನ್ನು ಅವರು ಕೊನೆ ಮಾಡಿದರು. ಆದರೆ ಈ ವರದಕ್ಷಿಣೆ ಪಿಡುಗನ್ನು ಮಾತ್ರ ಕೊನೆ ಮಾಡೋದಕ್ಕೆ ಇವತ್ತಿನವ್ರಿಗೆ ಯಾರಿಂದ ಸಾಧ್ಯ ಆಗಿಲ್ಲ. ಇದು ಒಂದು ದೊಡ್ಡ ದುರಂತ. ಇದು ಈ ಒಂದು ಏನು 2016ರಲ್ಲಿ ನಿಕ್ಕಿ ಮದುವೆ ಆಗ್ತಾಳಲ್ಲ, ಖುಷಿಯಾಗಿ ಹೋಗ್ತಾಳೆ ಆ ಒಂದು ಕುಟುಂಬಕ್ಕೆ, ಭಾಟಿಯಾ ಕುಟುಂಬಕ್ಕೆ. 10 ವರ್ಷ ಸಂಸಾರ ಮಾಡ್ತಾಳೆ. ಆದರೆ ಆಫ್ಟರ್ 10 ಇಯರ್ಸ್ ಕೂಡ ಅವರು ತಮ್ಮ ಒಂದು ಡಿಮ್ಯಾಂಡನ್ನು ಕಡಿಮೆ ಮಾಡಲ್ಲ. ಅಂದರೆ ಎಷ್ಟರ ಮಟ್ಟಿಗೆ ಈ ಕೆಟ್ಟ ಒಂದು ಅವ್ರ ಮನಸ್ಥಿತಿ ಇದೆ ಅಂತ ನಮ್ಮ ನೋಡ್ಬೋದು. ಅದು ಅದೇ ಆ ಹುಡುಗಿಯ ಅಕ್ಕ, ಯಾರು ಅವಳ ಹೆಸರು ಕಾಂಚನ್ ಅಂತ, ಅವಳು ಅಲ್ಲೇ ಇದ್ದರು. ಅವಳಿಗೂ ಹೊಡೆದು ಬಡ್ದು, ಅಂದರೆ ಅವಳು ವಿಡಿಯೋ ಹೋಗ್ತಾಳೆ. ಅಂದರೆ ತನ್ನ ತಂಗಿನ, ಸ್ವಂತ ತಂಗಿ ಅಲ್ವಾ, ಅವಳನ್ನ ಕೊಲೆ ಮಾಡೋಕ್ಕೆ ಹೋದಾಗ ಅವಳು ಅದನ್ನ ತಡೆಯೋಕೆ ಹೋಗ್ತಾಳೆ. ಅವಾಗ ಇವಳಿಗೂ ಹೊಡಿತಾರೆ. ಇವಳು ಹೆಂಗೋ ಮಾಡೋದನ್ನು ರೆಕಾರ್ಡ್ ಮಾಡ್ಕೊಂಡ್ಬಿಡ್ತಾಳೆ, ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾಳೆ. ಆ ರೆಕಾರ್ಡ್ ಮಾಡ್ಕೊಂಡಿದ್ದು ಈಗ ಫುಲ್ ವೈರಲ್ ಆಗಿಬಿಟ್ಟಿದೆ ಇಡೀ ದೇಶದಲ್ಲಿ. ಆ ಪೊಲೀಸರಿಗೆ ಅವ್ರನ್ನ ಬಂಧಿಸಿದ್ದಾರೆ, ಅತ್ತೆ ಮಾವನ, ಅದು ಬೇರೆ ವಿಷಯ. ಆದರೆ
ಈ ಒಂದು ಇದ್ದಿದ್ದಲ್ಲ ಪೊಲೀಸ್ ಸ್ಟೇಷನಲ್ಲಿ ದೂರು ದಾಖಲು ಮಾಡಿದಾಗ ಅವ್ರ ಮಗ ಹೇಳ್ತಾನೆ, ಆ ಹುಡುಗಿ ಅಂದರೆ ಸತ್ತೋದವಳ ಮಗ, ನನ್ನ ಕಣ್ಣೆದುರೇ ನೋಡಿದೆ ನಾನು, ಅವಳು ಹೇಳ್ತಾ ಇದ್ಲು ನನ್ನ ಮೇಲೆ ಬೆಂಕಿ ಹಚ್ಚಿ ಇದು ಮಾಡ್ತಾಯಿದ್ರೆ ನಾನು ಉಳಿಸಿ ಅಂತ. ಆ ಪಾಪದ ಹುಡುಗಿ ಅವಳು ಬೆಂಕಿ ಹಚ್ಚಿಬಿಟ್ಟಾಗ ಅವಳು ಅದರಿಂದ ಅಂದರೆ ಬದುಕಕ್ಕೆ ಹೆಂಗಾದ್ರೂ ಮಾಡಿ ಬದುಕಬೇಕಂತ ಫಸ್ಟ್ ಫ್ಲೋರ್ ಕೆಳಗಡೆ ಮೆಟ್ಲಿಳಿದು ಹೋಗುವಾಗ ಆ ಒಂದು ಇದರಲ್ಲಿ ಅದು ತಾಳಕ್ಕಾಗದೆ ಅಲ್ಲೇ ಕುಸಿದು ಬಿದ್ದು ಅಲ್ಲೇ ಸತ್ತೋಗಿದ್ದಾಳೆ. ಅತ್ಯಂತ ಅಂದರೆ ಈ ಕೃತ್ಯವನ್ನು ನಾವು ಊಹೆ ಮಾಡೋಕ್ಕೂ ಸಾಧ್ಯವಿಲ್ಲ, ಅಷ್ಟು ಭಯಂಕರವಾದ ಭಯಾನಕವಾದ ಕೊಲೆ ಇದು. ಈ ಕೊಲೆ 6 ವರ್ಷದ ಮಗು ಏನು ಪ್ರತ್ಯಕ್ಷದರ್ಶಿ ಇದೆ, ಅದನ್ನು ಇವ್ರು ಹೇಳ್ತಾ ಇದ್ದಾರೆ, ಇಲ್ಲ ಅವಳು ಸುಸೈಡ್ ಮಾಡ್ಕೊಂಡ್ಬಿಟ್ಲು ಅಂತ ಹೇಳ್ತಾರಂತೆ. ಇದು ಅಂದರೆ ಅದು ವಿಡಿಯೋದಲ್ಲಿದೆ, ಆ ಮಗು ಹೇಳ್ತಾ ಇದೆ. ಇದಕ್ಕೆಲ್ಲ ಕಾರಣ ಅಂದರೆ ಅವರ ಒಂದು ಆಸೆ ಬರುತ್ತನ, ಮತ್ತು ಗಂಡ 10 ವರ್ಷ ಆದಮೇಲೆ ಬೇರೆ ಒಂದು ಹುಡುಗಿ ಜೊತೆ ಪ್ರೀತಿ ಮಾಡ್ತಿದ್ದಂತೆ. ಅಂದರೆ ಬೇರೆ ಹುಡುಗಿ ಜೊತೆ ಪ್ರೀತಿಯಲ್ಲಿ ಬಿದ್ದು ಈ ವಿವಾಹೇತರ ಸಂಬಂಧ ಅಂತಿದ್ದಲ್ಲ, ಇದು ಇಡೀ ಒಂದು ಸಮಾಜವನ್ನು ಅತ್ಯಂತ ಕೆಟ್ಟ ದಾರಿಗೆ ತೊಗೊಂಡೋಗ್ತಾ ಇದೆ. ಈಗಂತೂ ನಾವು ನೋಡ್ತೀವಲ್ಲ, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಇನ್ನೊಂದಿರ್ಬೋದು, ಅದರ ಮೂಲಕ ಯಾರ್ಯಾರು ಒಬ್ರಿಗೊಬ್ರು ಪರಿಚಯ ಮಾಡ್ಕೊಳ್ತಾರೆ, ಮುಖಾನೂ ನೋಡಿರಲ್ಲ, ಆಗಲೇ ಅವರು ಲವಲ್ಲಿ ಬಿದ್ದಿರ್ತಾರೆ ಅಥವಾ ಕೆಟ್ಟದಾಗಿ ಸೆಕ್ಸಲ್ಲಿ ಬಿದ್ದಿರ್ತಾರೆ. ಇದು ಈ ಒಂದು ಇಂಥ ದುರಂತಗಳಿಗೆ ಕಾರಣವಾಗ್ತಾಯಿದೆ ಅಂದರೆ ತಪ್ಪಿಲ್ಲ. ಆದರೆ ಇದು ನಮ್ಮ ಕೋರ್ಟ್ಗೆ ಹೇಳ್ತವೆ, ಇಲ್ಲ ಅದು ವೈಯಕ್ತಿಕ ವಿಷಯ, ನಾವೇನು ಮಾಡೋಕ್ಕಾಗಲ್ಲ, ಅದು ಇದು ಅದು ವಿವಾಹಿತರ ಸಂಬಂಧ ಕ್ರೈಮ್ ಅಲ್ಲ, ಆದರೆ ಇದು ಕ್ರೈಮ್ ಅಂತ ಪರಿಗಣಿಸ್ಬೇಕು. ಯಾಕಂದರೆ ಅದು ಮುಂದಿನ ಕ್ರೈಮ್ಗೆ ದಾರಿ ಆಗ್ತಾ ಇದೆ ಅಂತ ನಾವಿಲ್ಲಿ ನೋಡ್ಬೋದು. ಹಾಗಾಗಿ ಇಲ್ಲಿ ಉತ್ತರ ಪ್ರದೇಶ ಪೊಲೀಸರು ಈ ಒಂದು ಹತ್ಯೆಯನ್ನು ಬಂಧಿಸಿದ್ದಾರೆ. ಇನ್ನೂ ಬಂಧನ ಒಂದು 4 ಜನ ಬಂಧಿಸೋದಂದರೆ 4 ಜನ ಆರೋಪಿಗಳಲ್ಲಿ ಒಂದು ಇಬ್ಬರನ್ನು ಬಂಧಿಸಿದ್ದಾರೆ, ಇನ್ನೂ ಇಬ್ಬರನ್ನು ಬಂಧಿಸಬೇಕಾಗಿದೆ. ಅವರ ಪತಿ ವಿಪಿನ ಭಾಟಿ ಮತ್ತು ಮಾವ ಸತ್ಯವೀರ್, ಅತ್ತೆ ಹೆಸರು ದಯಾ ಅಂತ, ಮತ್ತು ಅವರ ಸೋದರ ಮಾವ ರೋಹಿತ್ ಅಂತ, ಈ 4 ಜನ ಈ ಒಂದು ಕೆಟ್ಟ ಕುಕೃತ್ಯದಲ್ಲಿ ತೊಡಗಿದ್ರಂತೆ. ಹಾಗಾಗಿ ಅವರು ಕೊಲೆ ಮಾಡಿದ ಈ 4 ಜನನ ಭಾರತೀಯ ನ್ಯಾಯ ಸಂಹಿತ ಅಂದರೆ ಈಗ IPC ಇಲ್ಲ, BNS ಇದೆ, ಅದರ ಸೆಕ್ಷನ್ 103 ಮತ್ತು 115. 103 ಕೊಲೆ, 115 ನೋವುಂಟು ಮಾಡೋದು ಮತ್ತು 61 ಕ್ರಿಮಿನಲ್ ಪಿತೂರಿ, ಈ ಒಂದು ಸೆಕ್ಷನ್ ಅಡಿ ಅವ್ರನ್ನ ಬಂಧಿಸಿದ್ದಾರೆ. ಅವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಲೇಬೇಕು. ಯಾಕಂದರೆ ಈ ಒಂದು ಶಿಕ್ಷೆ ಇತರರಿಗೆ ಒಂದು ಎಚ್ಚರಿಕೆ ಗಂಟೆ ಆಗಲಿ ಅಂತ ಅಷ್ಟೇ ಹೊರತು ಅವರು ಬದಲಾಗುತ್ತಾರೆ ಯಾವುದಿಂದಂತಲ್ಲ. ಬೇರೆಯವರಿಗೆ ಒಂದು ಎತ್ತುಗಳನ್ನ ಹೊಡ್ಕೊಂಡು ಹೋಗುವಾಗ 2 ಎತ್ತುಗಳನ್ನ ಏನು ಮಾಡ್ತಾರೆ, ಒಂದು ತುಂಟುತನ ಮಾಡ್ತಾಯಿದ್ರೆ ಒಂದು ಎತ್ತಿಗೆ ಹೊಡಿತಾರೆ ಯಾರು ಬಾರ್ಕೊಲ್ ತೊಗೊಂಡು, ಆವಾಗ ಇನ್ನೊಂದು ಎತ್ತು ಹುಷಾರಾಗುತ್ತಂತೆ. ಅಂದರೆ ಆ ಏಟು ನನಗೂ ಬೀಳುತ್ತೆ ಅಂತ. ಇದಾಗಲಿ ಅಂತ ಒಂದು ಆಶಯದೊಂದಿಗೆ ಅವರಿಗೆ ಒಂದು ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಇಲ್ಲಿ ನಾವು ಆಸೆ ಪಡಬೇಕು. ಯಾಕಂದರೆ ಆ ಕಠಿಣ ಶಿಕ್ಷೆ ವಿಧಿಸಿದ್ರಿಂದ ಆ ಹುಡುಗಿ ವಾಪಸ್ ಬರಲ್ಲ. ಆದರೆ ಅಂಥ ಒಂದು ಕ್ರೂರ ಕೃತ್ಯ ಮಾಡಿದವರಿಗೆ ಈ ಸಮಾಜದಲ್ಲಿ ಜೀವನ ಮಾಡೋಕ್ಕೆ ಯಾವುದೇ ಒಂದು ಅಧಿಕಾರ ಇಲ್ಲ. ಹಾಗೆಯೇ ಈ ಒಂದು ವರದಕ್ಷಿಣೆ ಒಂದು ಕೊಡೋದ್ರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀವಲ್ಲ ನಾವು, ನಮ್ಮೆಲ್ಲರಿಗೂ ಇದು ಒಂದು ನಾಚಿಕೆಗೇಡಿನ ವಿಷಯವಾಗಿ ನಮ್ಮನ್ನು ನಾವು ನಮ್ಮ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ನಾನು ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಫ್ರೀಡಮ್ TV, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.